ನಮಸ್ಕಾರ ಗುರು, ನೀವು ನೋಡ್ತಿದ್ದೀರಾ ಸಂತೋಷ್ ಸ್ಟೋರಿ ಸ್ಕ್ರೀನ್ಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಬಂದು ಇವತ್ತು ನಡೀತಾರೋ RCB ಮತ್ತು PBKS ಪಂಜಾಬ್ ನಡುವಿನ ಪಂದ್ಯದಲ್ಲಿ ನಮ್ಮ RCB ತಂಡದ ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಇರುತ್ತೆ, ಯಾವ ಆಟಗಾರ ಬರ್ಬೋದು, ಬರೋ ಸಾಧ್ಯತೆ ಇದೆ, ನಿಮ್ಮ ಪ್ರಕಾರ ಯಾವ ರೀತಿ ಪ್ಲೇಯಿಂಗ್ ಲೆವೆನ್ ಇರಬೇಕು ಅಂತ ಕಮೆಂಟ್ ಮಾಡಿ. ಮತ್ತು ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಇರ್ತಾರೋ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದ್ರೆ ಮಾಡೋ ಪ್ರತಿನಿಧಿ ಎಲ್ಲಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ. ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಗುರಮ RCB ತಂಡ ಪಂಜಾಬ್ ವಿರುದ್ಧ ಆಲ್ರೆಡಿ ಒಂದು ಪಂದ್ಯ ಗೆದ್ದಿದ್ದಾರೆ ಅಂತ ಹೇಳಬೇಕು. ಇದು ಒಂದೇ ನೋಡಪ್ಪ ನಮಗೆ ಖುಷಿ ವಿಚಾರಪ್ಪ ಅಂತಂದರೆ, ಈಗ ಎಲ್ಲರ ವಿರುದ್ಧ ಆಡ್ತಾರೇನಪ್ಪ ಅಂತ ನಾವು ಸೇರ್ತಿಸ್ಕೋಬೇಕು ಗೆಲ್ಲಬೇಕು ಅಂತ. ಆದರೆ ನಮ್ಮ RCB ತಂಡ ಪಂಜಾಬ್ ವಿರುದ್ಧ ಮೊದಲೇ ಒಂದು ಪಂದ್ಯ ಗೆದ್ದಿರಪ್ಪ, ಅದು ಕೂಡ DK ಸಾಹೇಬ ಇಲ್ಲಾಂದ್ರೆ ಆ ಪಂದ್ಯನೂ ಕೂಡ ಸೋದರು ಅಂತ ಹೇಳಬೇಕು. DK ವಿರಾಟ್ ಕೊಹ್ಲಿ ಇಲ್ಲಾಂದರೆ ಆ ಪಂದ್ಯನೂ ಕೂಡ ಆಲ್ಮೋಸ್ಟ್ ಅಲ್ಲೂ ಪಂಜಾಬ್ ಅವರೇ ಗೆಲ್ಲರು. ಆದರೆ ನಮ್ಮ ವಿರಾಟ್ ಕೊಹ್ಲಿ ಅವರು ಬೆಂಕಿ ಇನ್ನಿಂಗ್ಸ್ ಆಡಿದ್ರು ಅಂತ ಹೇಳಬೇಕು. ಗೊತ್ತಿರ್ಬೋದು, ಯಾರು ಕೂಡ ಮ್ಯಾಚ್ನ ಮರಿದಿಲ್ಲ. ಅದು ಕೂಡ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ನಡೆದಿತ್ತು ಅಂತ ಹೇಳಬೇಕು. ನೆಕ್ಸ್ಟ್ ನಡೀತಾ ಇರೋದು ಅವರ ಹೋಮ್ ಗ್ರೌಂಡಲ್ಲಿ ಅವನ್ನ ತೋರಿಸ್ಬೇಕು ಇವತ್ತಿನ ಪಂದ್ಯದಲ್ಲಿ ಅಂತ ಹೇಳಬೇಕು. ಪ್ಲೇಯಿಂಗ್ ಲೆವೆನಲ್ಲಿ RCB ತಂಡ ನನಗೆ ಅಂದ್ಕೊಳ್ಳೋ ರೀತಿ ಪ್ರಕಾರ ಅವರು ಟಾಸ್ ಮೇಲೆ ಡಿಸೈಡ್ ಆಗುತ್ತೆ ಅಂತ ಹೇಳಬೇಕು. ಯಾರು ಟಾಸ್ ಗೆಲ್ತಾರೆ, ಟಾಸ್ ಗೆಲ್ತು RCB ಅನ್ನೋದಾಯಿತು ಅಂದರೆ ಯಾವುದೇ ರೀತಿ ಬದಲಾವಣೆ ಮಾಡಿಲ್ಲ ಅಂತ ಹೇಳಬೇಕು. ಡೈರೆಕ್ಟಾಗಿ ಬಾಸಲ್ಲಿ ಯಾವ ರೀತಿ ಪ್ಲೇಯಿಂಗ್ ಲೆವೆನ್ ಇಳಿಸಿರೋ ಅದೇ ರೀತಿ ಪ್ಲೇಯಿಂಗ್ ಲೆವೆನ್ ಇಳಿಸ್ತಾರೆ ಅಂತ ಹೇಳಬೇಕು. ಏನಾರ ಮೊದಲಾಗಿ ಬ್ಯಾಟಿಂಗ್ ಮೊದಲು ಬ್ಯಾಟಿಂಗ್ ಮಿಸ್ ಆಗಿ ಬ್ಯಾಟಿಂಗ್ ಬಂತು ಅನ್ನೋದಾಯಿತು ಅಂತ ಅಂದರೆ RCB ತಂಡ ಆವಾಗ ಒಂದು ಬ್ಯಾಟಿಂಗ್ನ ತಗೋತಾರೆ ಅಂತ ಹೇಳಬೇಕು. ರಜತ್ ಪಟ್ಟಿದಾರ್ ಇಳಿಸ್ತಾರೆ, ವಿಜಯ್ ವೈಶಾಖ್ನ ಕೊಂಡಿಸ್ತಾರೆ ಅಂತ ಹೇಳಬೇಕು. ಆಗ ಸಬ್ಸ್ಟಿಟ್ಯೂಷನ್ ಮಾಡ್ತಾರೆ ಅಂತ ಹೇಳಬೇಕು. ಇನ್ನು ಯಾವುದೇ ರೀತಿ ಬದಲಾವಣೆ ಮಾಡಿದೆ ಅಂತ ಹೇಳಬೇಕು. ಇಲ್ಲಿ ಟಾಸ್ ಗೆದ್ದರು ಡೌಟ್ ಇಲ್ದಂಗೆ ಯಾರೇ ಆದರೂ ಕೂಡ ಬೌಲಿಂಗ್ನ ಮಾಡ್ತಾರೆ ಅಂತ ಹೇಳಬೇಕು. ನಾವು ಚೇಸ್ ಮಾಡ್ತೀವಿ ಅಂತ, ಯಾಕಂತಾರೆ ಅಲ್ಲಿ ಗೊತ್ತಿರ್ಬೋದು. ಆನಂತರ ಹಿಮ ಬೀಳುತ್ತೆ ಸಿಕ್ಕಾಪಟ್ಟೆ ಅಂತ ಹೇಳಬೇಕು. ನೈಟ್ ಆಯ್ತಾ ಹಿಮ ಸುಮಾರು ಬೀಳುತ್ತೆ ಅಂತ ಹೇಳಬೇಕು. ಅಲ್ಲಿ ಗೊತ್ತಿರ್ಬೋದು ಗ್ರೌಂಡ್ ನಾವು ಕೂಡ ನೋಡಿದ್ರೆ ನೆನ್ನೆ ಇಷ್ಟೊತ್ತಲ್ಲಿ ಮ್ಯಾಚಲ್ಲಿ ಎಂದು ಮಳೆ ಬಂದು ಸಿಕ್ಕಾಪಟ್ಟೆಯಲ್ಲಿ ಇದಾಗಿತ್ತು ಅಂತ ಹೇಳಬೇಕು. ಅಂದರೆ ಕ್ರೌಡ್ ಪೂರ್ತಿ ಎಲ್ಲ ಹಿಮ ತುಂಬ್ಕೊಂಡಿತ್ತು ಅಂತ ಹೇಳಬೇಕು. ಆ ರೀತಿ ಆಗದೆ ಹೋಗಬೇಕು ಇವತ್ತು ಪಂದ್ಯದಲ್ಲಿ ಅಂತ ಹೇಳಬೇಕು. ಯಾಕಂದರೆ ಎರಡು ತಂಡಕ್ಕೂ ಕೂಡ ತುಂಬ ಖುಷಿ ಅಂತ ಹೇಳಬೇಕು. RCB ತಂಡಕ್ಕೆ ಒಂದು ಪಾಯಿಂಟಿಂದ ಯಾವುದೇ ರೀತಿ ತೃಪ್ತಿ ಆಗೋದಿಲ್ಲ, ಗೆಲ್ಲಲೇಬೇಕು ಇವತ್ತಿನ ಪಂದ್ಯ ಅಂತ ಹೇಳಬೇಕು. ಪ್ಲೇಯಿಂಗ್ ಲೆವೆನ್ ನಂಗೆ ಅನ್ಸೋ ಪ್ರಕಾರ ಅದೇ ಪ್ಲೇಯಿಂಗ್ ಲೆವೆನ್ ಇಳಿಸ್ಬೇಕು. ಯಾಕಂದರೆ ಒಳ್ಳೆ ವಿನ್ನಿಂಗ್ ಟೀಮಾಗಿ ಹಿಡ್ಕೊಂಡು ಹೋಗಬೇಕು, ಪ್ಲೇಯಿಂಗ್ ಲೆವೆನ್ ಹಿಡ್ಕೊಂಡು ಹೋಗಬೇಕು ನಾವು RCB ತಂಡ ಹೇಳ್ತೀನಿ. ನಿಮ್ಮ ಪ್ರಕಾರ ಯಾವ ರೀತಿ ಚೆನ್ನಾಗಿರ್ತದೆ ಕಮೆಂಟ್ ಮಾಡಿ. ಸಿಗೋದು ಎಷ್ಟು ತಡ ಬಂದು ನಮಸ್ಕಾರ. ಜೈ RCB, ಸರಿ ಕಪ್ ನಮ್ಮದೇ ಗುರು, ಹೊಡಿಲೇಬೇಕು, ಹೊಡಿತೀವಿ, ಸೀಸು ಅಂತ ಆಟ. ಬಾಯ್ ಗುರು. ನೀವೇಂದ್ರೆ ಕಮೆಂಟ್ ಮಾಡಿ.